ಎಸ್ ಸಂಗೀತ ಅವರು ಝೂಮ್ ಲೈವ್ನಲ್ಲಿ ಇದ್ದಾರೆ. ಸಂಗೀತ ಅವರು ಎಲ್ಲ ಒಂದು ಕಡೆ ಮಕ್ಕಳು ವಿಪರೀತವಾಗಿ ಫ್ಯಾಟ್ ಬೆಳೆಸ್ಕೊತಾ ಇರುವಂತಹದ್ದು, ನೀವು ಈ ಹಿಂದೆಯೂ ಕೂಡ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ, ವಿಪರೀತವಾಗಿ ದೇಹ ಬರುತ್ತೆ. ಆ ತಂದೆ ತಾಯಿ ಇದನ್ನು ಹೆಂಗಪ್ಪ ನಾನು ನಿಯಂತ್ರಣ ಮಾಡೋದು, ನಾನಾ ಸೂತ್ರಗಳನ್ನು ಪ್ರಯೋಗ ಮಾಡ್ತಾರೆ, ಎಲ್ಲ ಸೂತ್ರ ಪ್ರಯೋಗ ಮಾಡಿಯೂ ಕೂಡ ಫೇಲ್ಯೂರ್ ಆಗ್ತಾರೆ. ನೀವು ಗಮನಿಸಿದ ಹಾಗೆ ಇದು ಪೋಷಕರಲ್ಲಿ ಇರ್ತಕ್ಕಂಥ ಈಗಿನ ಪ್ರೆಸೆಂಟ್ ವರ್ತಮಾನದ ಆತಂಕ ಅಲ್ವಾ ಮೇಡಮ್? ಹೌದು ಸರ್. ಅದು ಯಾಕೆ ಅಂತ ಹೇಳಿದ್ರೆ, ಈಗ ಫ್ಯಾಟ್ ಯಾಕೆ ಹೆಚ್ಚಾಗ್ತಾ ಇದೆ ಮಕ್ಕಳಲ್ಲಿ ಅಂತ ಹೇಳಿದ್ರೆ, ಅವರು ಪೌಷ್ಟಿಕಾಂಶವಾದಂತಹ ಒಂದು ಆಹಾರವನ್ನು ತಿಂತಾ ಇಲ್ಲ ಸರ್. ಆಲ್ರೆಡಿ ಆಗ ಹೇಳ್ತಾ ಇದ್ರು ಪಿಜ್ಜಾ, ಬರ್ಗರ್ ಅಂತ ಒಂದು ನ್ಯೂಟ್ರಿಷನ್ ಅಲ್ಲದಿರುವಂತಹ ಆಹಾರ ತಿಂತಾರೆ. ಮೈದಾ ಬೆಳೆಸಿದಂತ ಆಹಾರವನ್ನು ಜಾಸ್ತಿ ತಿಂದಾಗ ಡೆಫಿನೆಟ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ, ಅದರ ಡೆಫಿನೆಟ್ಲಿ ಅದು ನಮ್ಮ ದೇಹದಲ್ಲೇ ಸಂಗ್ರಹ ಆಗುತ್ತೆ. ಮತ್ತೆ ಈಗಿನ ಕಾಲದ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಮತ್ತೆ ಲ್ಯಾಪ್ಟಾಪ್, ಟಿವಿಗೆ ಅಡಿಕ್ಟ್ ಆಗಿರೋದ್ರಿಂದ ಅವ್ರು ಹೆಚ್ಚು ವಾಕಿಂಗ್, ಅವರಿಗೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಮೈ ತೂಕ ಜಾಸ್ತಿ ಆಗುತ್ತೆ. ಈಗ ಒಂದು ಸಲ ನೀವು ದಪ್ಪ ಆದ್ಮೇಲೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಲೇಸಿನೆಸ್ ಬರುತ್ತೆ. ಆವಾಗ ನೀವು ಸಪುರ ಇದ್ದಾಗಲೇ ನೀವು ಅದನ್ನ ಕಂಟ್ರೋಲ್ ಮಾಡ್ಬೇಕೆ ಹೊರತು ಒಂದು ಸಲ ದಪ್ಪ ಆದ್ಮೇಲೆ, ಅಥವಾ ಒಂದ್ಸಲ ಈಗ ಪಿಜ್ಜಾ, ಬರ್ಗರ್ ಇರ್ಬೋದು, ಅಥವಾ ನೀವು ಯಾವುದು ಚಾಟ್ಸಿಗೆಲ್ಲ ಹೆಚ್ಚಾಗಿ ಅಡಿಕ್ಟ್ ಆದ್ರೆ ಅದನ್ನ ಕೂಡಲೇ ಬಿಡೋದಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಏಜ್ ಮಕ್ಕಳಿಗೆ ಒಂದೊಂದು ಟೈಪ್ ಆದಂತ ಆಹಾರದ ಅಡಿಕ್ಷನ್ ಇರುತ್ತೆ. ಈಗ ಕೆಲವರಿಗೆ ಗೋಬಿ ಮಂಚೂರಿಯನ್ ಹೆಚ್ಚು ತಿಂತಾರೆ, ಕೆಲವರು ಮಸಾಲ್ ಪುರಿ, ಪಾನಿಪುರಿ, ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರು ಬಿಡೋದೇ ಇಲ್ಲ. ಆಗ ಅವರು ಮನೆಯವರು ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರನ್ನು ಅದನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಅವರಿಗೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಕೌನ್ಸಿಲರ್ನ ಮೀಟ್ ಆಗ್ಲೇಬೇಕು ಸರ್. ಈಗ ಹೆಚ್ಚಿನ ಮಕ್ಕಳು ತಂದೆ ತಾಯಿಗಳ ಮಾತನ್ನು ಕೇಳಲ್ಲ, ಔಟ್ ಸೈಡ್ ಯಾರು ಹೇಳ್ತಾರೆ ಅವ್ರ ಮಾತನ್ನು ಕೇಳ್ತಾರೆ. ಈಗ ಸ್ಕೂಲಿಗೆ ಹೋಗೋದಾದ್ರೆ ಡೆಫಿನೆಟ್ಲಿ ಅಲ್ಲಿ ತುಂಬಾ ಜನ ಕೌನ್ಸಿಲರ್ ಇರ್ತಾರೆ, ಟೀಚರ್ಸ್ ಅಲ್ಲಿ ಇರ್ತಾರೆ. ಅವರಿಗೆ ಯಾರು ಫೇವ್ರೆಟ್ ಟೀಚರ್ ಅವರನ್ನ ನಾವು ಗುರುತಿಸಿ ಅವ್ರ ಹತ್ರ ನಮ್ಮ ಈ ಇದನ್ನ ಹೇಳುವಾಗ, ಕನ್ಸರ್ನ್ ಹೇಳುವಾಗ ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇದು ಜಾಸ್ತಿ ಆದ್ರೆ, ಈಗ 15-16 ವರ್ಷದ ಮಕ್ಕಳೇ ಇಷ್ಟು ದಪ್ಪ ದಪ್ಪ ಇದ್ದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಆದ್ರೆ ಡೆಫಿನೆಟ್ಲಿ ಅವರೊಂದು 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ. ಹಾಗೆ ಡಯಾಬಿಟಿಕ್ಸ್ ಬರ್ಬೋದು, ಅಥವಾ ಹೈ ಬ್ಲಡ್ ಪ್ರೆಷರ್ ಬರ್ಬೋದು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಒಳ್ಳೆ ಒಬ್ಬ ಕೌನ್ಸಿಲರ್ ಅಥವಾ ಡಾಕ್ಟರ್ನ ಮೀಟ್ ಆಗಬೇಕು. ಅವ್ರ ಹತ್ರ ಈ ಮಕ್ಕಳಿಗೆ ಈ ರೀತಿ ಮಾಡಬಾರ್ದು ಅಂತ ಒಂದು ಡೆಫಿನೆಟ್ಲಿ ಒಂದು ಇದು ಹೇಳಿದ್ರೆ, ಒಂದು ಒಳ್ಳೆ ರೀತಿಯ ಮಾರ್ಗದರ್ಶನ ಅಂದ್ರೆ ಗೈಡೆನ್ಸ್ ಕೊಟ್ರೆ ಡೆಫಿನೆಟ್ಲಿ ಅದು ಕಂಟ್ರೋಲ್ ಆಗ್ಬಹುದು ಸರ್. ಎಸ್ ಶಿವಲಿಂಗಪ್ಪನವರು ಸರ್, ಆಗ ಡಾಕ್ಟ್ರು ಒಂದು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಚಾರ ಹೇಳ್ತಾರೆ. 2021 ನಂತರ ವೈದ್ಯ ಲೋಕದಲ್ಲಿ ಒಂದು ಸಣ್ಣ ಆಶ್ಚರ್ಯ ಇದೆ. ಅಂದರೆ ಅದು ಸರ್ ನಿಜಕ್ಕೂ ಕೂಡ ಇದು ಮಕ್ಕಳಲ್ಲೂ ಕೂಡ ನಾವು ಅದನ್ನು ಆ ಎಫೆಕ್ಟ್ ಕಾಣ್ತಾ ಇದೀವಿ ಸರ್ ಈಗ? ಖಂಡಿತ ಕಾಣ್ತಾ ಇದ್ದೀವಿ. ಪೋಸ್ಟ್ ಕೋವಿಡಲ್ಲಿ ಅವ್ರು ಹೇಳ್ದಂಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಆಟೋಮ್ಯೂನ್ ಡಿಸೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ನಾನಾ ಕಾರಣಗಳಿದೆ ಅದಕ್ಕೆ. ಅದೇ ಪೋಸ್ಟ್ ವೈರಲ್ ಇನ್ಫ್ಲಮೇಷನ್ ಅಂತ ಇರುತ್ತೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಇರುತ್ತೆ. ಫುಡ್ ಚೇಂಜಸ್ ಆಗಿದೆ, ಅವ್ರದ್ದು ಹ್ಯಾಬಿಟು ಚೇಂಜಸ್ ಆಗಿದೆ. ಆಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದೆ, ಓಡಾಟ ಎಲ್ಲ ಕಡಿಮೆ ಆಗಿದೆ, ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ, ಸ್ಪೋರ್ಟ್ಸ್ ಆಗಲಿ ಎಲ್ಲ ಕಡಿಮೆ ಆಗಿದೆ. ಮತ್ತು ಇತ್ತೀಚಿನ ಕಾಯಿಲೆಗಳಲ್ಲಿ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಇರೋದ್ರೊಳಗೆಲ್ಲ ವೈರಲ್ಗಳು ಮತ್ತು ಗ್ಯಾಸ್ಟ್ರೈಟಿಸ್ಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಹಾರ್ಟ್ ಅಟ್ಯಾಕ್ ಭಾಳ ಭಾರಿ ಏರಿಕೆ ಇದೆ. ಏರಿಕೆಗಿಂತ ನಂಬರ್ಸ್ ಜಾಸ್ತಿ ಆಗಿದೆ. ಅದು ರೀಸನ್ ಇನ್ನೂ ಸೈಂಟಿಫಿಕ್ ರೀಸನ್ ತಂದಿಲ್ಲ, ಬಟ್ ಅದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ. ಕೆಲವು ಇನ್ಫ್ಲಮೇಟರಿ ಮಾರ್ಕರ್ಸ್ ಮೇ ಬಿ ಒನ್ ಆಫ್ ದಿ ರೀಸನ್ ಫಾರ್ ದಿಸ್ ಕೋವಿಡ್-19, ಪೋಸ್ಟ್ ಕೋವಿಡ್-19 ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗೆ. ಎರಡನೇದು ನ್ಯೂಟ್ರಿಷನ್ ಆಲ್ಸೋ ಅಫೆಕ್ಟೆಡ್ ಬೈ ದಿ ಕೋವಿಡ್-19 ಕೇಸಸ್. ಆಮೇಲೆ ಬ್ಲಡ್ ಡಿಸಾರ್ಡರ್ಸ್ ಆಲ್ಸೋ ದೇ ಆರ್ ರಿಲೇಟೆಡ್ ಟು ದಿಸ್ ಪೋಸ್ಟ್ ಕೋವಿಡ್-19. ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ, ಬಟ್ ಅದನ್ನು ಟ್ಯಾಕಲ್ ಮಾಡ್ತಾ ಇದ್ವಿ, ಏನಂತ ತೊಂದರೆ ಆಗೋದಿಲ್ಲ.